ಬಿಡದಿ ಭೂ ಯುದ್ಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಟೌನ್ಶಿಪ್ನ ವಿರೋಧ ಮಾಡಿ ಈಗ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಇವತ್ತು ಮುಂದಾಯಿತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಮಾಡೋ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ರೈತರ ಹಿತಾಸಕ್ತಿಯನ್ನ ಕಾಪಾಡ್ತಾ ಇಲ್ಲ, ಸರ್ಕಾರ ಫೇಲ್ಯೂರ್ ಆಗಿದೆ ಅಂತ ಹೇಳಿ ನಾನಾ ರೀತಿಯ ಸ್ಟೇಟ್ಮೆಂಟ್ಗಳೊಟ್ಟಿಗೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಬಂದ ತಕ್ಷಣ ಕರ್ನಾಟಕದಲ್ಲಿ ರಿಯಲ್ ಎಸ್ಟೇಟ್ ಶುರುವಾಗ್ಬಿಟ್ಟಿದೆ. ಅವರು ರೈತರ ಹಿತಾಸಕ್ತಿ ಕಾಪಾಡೋದಕ್ಕೆ ಬರಲಿಲ್ಲ, ರಿಯಲ್ ಎಸ್ಟೇಟ್ ಶುರು ಮಾಡಿಬಿಟ್ಟಿದ್ದಾರೆ ಅಂತ ಬಿಜೆಪಿ ತನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಕೈ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ನಾಟಕವನ್ನ ಬಂದ್ ಮಾಡಿ ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕು ಅಂತ ಸರ್ಕಾರಿ ಜಮೀನಿರುವಂತಹ ಕಡೆಗಳಲ್ಲಿ ಇವರು ಟೌನ್ಶಿಪ್ ಮಾಡಿ, ಆದರೆ ನೀವು ಬಲವಂತವಾಗಿ ರೈತರ ಹತ್ರ ಭೂಮಿಯನ್ನ ಕಸಿದುಕೊಳ್ಳೋದನ್ನು ನೋಡ್ತಾ ಇದ್ರೆ ಇದು ಗೂಂಡಾವರ್ತನೆ ಆಗುತ್ತೆ. ಗೂಂಡಾಗಳನ್ನ ರೈತರ ಮನೆಗೆ ಕಳಿಸ್ಬಿಟ್ಟು ನೀವು ಬೆದರಿಸಿ ಕೃಷಿ ಜಮೀನುಗಳನ್ನ ಕಸಿದುಕೊಳ್ಳೋದಿದೆಯಲ್ಲ, ಅದನ್ನ ಫಸ್ಟ್ ಬಿಡಿ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತಕ್ಷಣಕ್ಕೆ ರೈತರ ಮೇಲಿನ ಪ್ರಕರಣವನ್ನ ಕೈ ಬಿಡಬೇಕು. ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳಲ್ಲಿ ಯಾವುದೇ ಬೇಡ. ಬೆಂಗಳೂರಿನ ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣದಲ್ಲಿ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು, ಶಾಸಕರ ಮನೆಯನ್ನ ಬೆಂಕಿ ಹಚ್ಚಿದ್ರು. ಆ ಕೇಸ್ನಲ್ಲಿ ಎಷ್ಟೋ ಜನಕ್ಕೆ ನೀವು ಕೇಸನ್ನು ವಾಪಸ್ ತಗೊಂಡು ಅವ್ರನ್ನ ಬಿಡುಗಡೆ ಮಾಡಿ ಕಳಿಸಿದ್ರಿ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿ ನೋಡ್ಬೇಕಾ ನೀವು? ಅಲ್ಲಾಗಿದ್ದು ರೌಡಿಸಮ್ಮು, ಇಲ್ಲಾಗಿರೋದು ರೈತರ ಆಕ್ರೋಶ. ಕೇಸನ್ನು ವಾಪಸ್ ತಗೋಬೇಕು ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಜಿಬಿಎ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಡಿಸೆಂಬರ್ ಎಂಡ್ ಒಳಗಡೆ ನಾವು ಜಿಬಿಎ ಎಲೆಕ್ಷನ್ ಮಾಡ್ಕೊಡ್ತೀವಿ, ಅನುವು ಮಾಡಿಕೊಡಿ, ಆಗಸ್ಟ್ 8 ಆಗಲಿಲ್ಲ ಅಂತ ಅರ್ಜಿಯನ್ನ ಹಾಕಿದ್ರು. ಈಗ ಅರ್ಜಿಯ ವಿಚಾರಣೆಯನ್ನ ತೆಗೆದುಕೊಂಡ ಸುಪ್ರೀಂ ಕೋರ್ಟ್ ಕಾಲಾವಕಾಶವನ್ನ ಕೊಟ್ಟಿದೆ, ಅಂದ್ರೆ ಪುರಸ್ಕರಿಸಿದೆ ಸುಪ್ರೀಂ ಕೋರ್ಟ್. ಸದ್ಯಕ್ಕೆ ಜಿಬಿಎ ಚುನಾವಣೆ ಇಲ್ಲ, ರಾಜ್ಯ ಸರ್ಕಾರದ ಅರ್ಜಿಯನ್ನ ಪುರಸ್ಕರಿಸಿದೆ ಸುಪ್ರೀಂ ಕೋರ್ಟ್. ಡಿಸೆಂಬರ್ 31 ಒಳಗಡೆ ಡೆಡ್ ಲೈನ್ ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ. ನವೆಂಬರ್ನಲ್ಲಿ ಅಂತ್ಯವಾಗುತ್ತೆ ಎಸ್ಐಆರ್ ಪ್ರಕ್ರಿಯೆ ಅಂತ ಇಡೀ ದೇಶದಾದ್ಯಂತ. ಹಾಗಾಗಿ ಜಿಬಿಎ ಚುನಾವಣೆಗೆ ಸಮಯವನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ನೋಡಿ, ಜನವರಿಯಿಂದಲೂ ಕೂಡ ಇದೇ ವಿಚಾರ ಮುನ್ನೆಲೆಗೆ ಬಂದಿತ್ತು, ಜಿಬಿಎ ಎಲೆಕ್ಷನ್ ಯಾವಾಗ ಅಂತ. ಮೊದಲಿಗೆ ಜೂನ್ ಎಂಡ್ ಒಳಗಡೆ ಅಂತ ಬಂದಿತ್ತು. ಅದಾದ್ಮೇಲೆ 2 ತಿಂಗಳು ಪೋಸ್ಟ್ಪೋನ್ ಆಯಿತು, ಆಗಸ್ಟ್ಗೆ ಆಯಿತು. ಈಗ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದ್ರು. ಇಲ್ಲ, ಎಸ್ಐಆರ್ ಪ್ರಕ್ರಿಯೆ ನಿಧಾನಕ್ಕೆ ಹೋಗ್ತಾ ಇದೆ, ಸಮಯಾವಕಾಶ ಬೇಕಾಗುತ್ತೆ, ಎಸ್ಐಆರ್ ಪ್ರಕ್ರಿಯೆ ಮುಗಿಯೋ ತನಕ ಜಿಬಿಎ ಎಲೆಕ್ಷನ್ ಮಾಡೋದಕ್ಕೆ ಅಸಾಧ್ಯ ಆಗುತ್ತೆ, ಹಾಗಾಗಿ ನಮಗೆ ಕಾಲಾವಕಾಶ ಬೇಕು. ಡಿಸೆಂಬರ್, ಈಗ ಎಸ್ಐಆರ್ ಪ್ರಕ್ರಿಯೆ ಮುಗಿಯೋದು ನವೆಂಬರ್ ಆಗುತ್ತೆ, ನವೆಂಬರ್ ಎಂಡ್ ಒಳಗಡೆ ಮುಗಿಯುತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಚುನಾವಣೆಗೆ ತಯಾರಿ ಮಾಡ್ಕೊಳ್ಬೋದು. ಡಿಸೆಂಬರ್ ಎಂಡ್ ಅಂದರೆ ಡಿಸೆಂಬರ್ 31 ಒಳಗೆ ನಾವು ಮಾಡಿಕೊಡ್ತೀವಿ, ಅಲ್ಲಿ ತನಕ ಕಾಲಾವಕಾಶ ಕೊಡಬೇಕು ಅಂತ ಅರ್ಜಿಯನ್ನು ಹಾಕಿದ್ರು. ಆ ಅರ್ಜಿಯ ವಿಚಾರಣೆಯನ್ನ ಇವತ್ತು ಸುಪ್ರೀಂ ಕೋರ್ಟ್ ಎತ್ಕೊಂಡು ಸರ್ಕಾರ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನ ಮಾಡಿ ಈಗ ಪುರಸ್ಕರಿಸಿದೆ, ರಾಜ್ಯ ಸರ್ಕಾರದ ಮನವಿಯನ್ನ ಪುರಸ್ಕರಿಸಿದೆ. ಡಿಸೆಂಬರ್ ತಿಂಗಳಲ್ಲಿ ಜಿಬಿಎ ಚುನಾವಣೆ ನಡೆಸೋದಕ್ಕೆ ಸೂಚನೆ ಕೊಟ್ಟಿದೆ. ಸೊ ಆಗಸ್ಟ್ನಿಂದ ಡಿಸೆಂಬರ್ 31 ಹೋಗಿದೆ ಈಗ ಜಿಬಿಎ ಎಲೆಕ್ಷನ್ನ ಡೆಡ್ ಲೈನ್. ಸೊ ಬಹಳ ಸಮಯ ಸಿಕ್ಕಂತಾಯ್ತು. ಇದಕ್ಕೆ ಬಿಜೆಪಿ ನಾಯಕರ ರಿಯಾಕ್ಷನ್ ಏನು ಗೊತ್ತಾ? ನಮಗೆ ಗೊತ್ತಿತ್ತು ಅನ್ನೋದು. ಇಲ್ಲ, ಇವರು ಜಿಬಿಎ ಎಲೆಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ, ಇವ್ರ ಕೈಯಲ್ಲಿ ಸೋಲ್ತೀವಿ ಅಂತ ಅವ್ರಿಗೆ ಗೊತ್ತಿದೆ, ಹಾಗಾಗಿ ಬೇಕು ಬೇಕು ಅಂತ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಟ್ಟು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಕಳ್ಳನ್ಗೊಂಡು ಪಿಳ್ಳೆನವ ಅನ್ನೋ ರೀತಿಯಾಗಿ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಹೇಳಿದೆ ಸುಪ್ರೀಂ ಕೋರ್ಟ್, ಇದು ಲಾಸ್ಟ್ ಚಾನ್ಸು, ಡಿಸೆಂಬರ್ 31 ಒಳಗಡೆ ಮಾಡಿ ಮತ್ತೆ ಇದು ಪೋಸ್ಟ್ಪೋನ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡಬೇಡಿ ಅಂತ ಹೇಳಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಫೋನ್ ಸಂಪರ್ಕದಲ್ಲಿ. ಗೋವಿಂದ್, ಜೂನ್ ಆಯ್ತು, ಆಗಸ್ಟ್ ಹೋಯ್ತು, ಆಗಸ್ಟ್ ಇಂದ ಡಿಸೆಂಬರ್ ಎಂಡ್ ಒಳಗಡೆ ಹೋಯ್ತು. ಈಗ ಬಿಜೆಪಿ ನಾಯಕರು ಹೇಳ್ತಾ ಇದ್ದಂಗೆನೆ ಆಗೋಯ್ತು, ಇಲ್ಲ ಅವ್ರು ಜಿಬಿಎ ಚುನಾವಣೆ ಆದಷ್ಟು ಬೇಗ ಮಾಡೋದಿಲ್ಲ, ನೋಡ್ತಾ ಇರಿ, ಅದು ಪೋಸ್ಟ್ಪೋನ್ ಆಗುತ್ತೆ ಅಂತ. ಈಗ ಡಿಸೆಂಬರ್ ಎಂಡ್ ಒಳಗಡೆ ಮಾಡಲೇಬೇಕಾ? ಅದ್ರ ಮೇಲೆ ನೀವು ಮತ್ತೆ ಮನವಿ ಮಾಡಬೇಡಿ ಅಂತಲೂ ಸುಪ್ರೀಂ ಕೋರ್ಟ್ ಹೇಳಿದೆ. ಏನೇನಾಯ್ತು ಇದ್ರ ಬಗ್ಗೆ?
ಶರತ್, ಅದ್ ಯಾಕೋ GBA ಚುನಾವಣೆಗೆ ಒಂದು ಮುಹೂರ್ತವೇ ಕೂಡು ಬರ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ GBA ಚುನಾವಣೆ ಮಾಡ್ತೀವಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಪ್ರತಿಷ್ಠೆಗೆ ಬಿದ್ದಿದ್ರು ಕೂಡ ಕೆಲ ನಾಯಕರು ಎಲ್ಲೋ ಒಂದ್ ಕಡೆ ಆ GBA ಚುನಾವಣೆ ಮಾಡೋ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಕಾಲಹರಣ ಮಾಡ್ತಾ ಇದೆ ಅಂತ ಕಾಣಿಸ್ತಿದೆ. ಒಂದಲ್ಲ ಒಂದು ನೆಪ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದಾರೆ. ಹಾಗಾಗಿ ಸಹಜವಾಗಿ, ಯಾಕಂದ್ರೆ ಜುಲೈ ಅಂತ್ಯದ ಕಡೆ ಒಂದು ಏನು ಚುನಾವಣೆ ನಡೆಸಬೇಕು ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ್ರು. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ರು ರಾಜ್ಯ ಸರ್ಕಾರಕ್ಕೆ. ಇದನ್ನ ಒಂದು ಪ್ರಶ್ನೆ ಮಾಡಿ ಮುಂದಿನ ಡಿಸೆಂಬರ್, ಅಂದ್ರೆ ಈ 2020 ಡಿಸೆಂಬರ್ ಒಳಗಡೆ ನಮ್ಗೆ ಕಾಲಾವಕಾಶ ಕೊಡಿ ಅಂತೇಳಿ ಒಂದು ಮನವಿಯನ್ನ ಸುಪ್ರೀಂ ಕೋರ್ಟ್ ಮತ್ತೆ ಒಂದು ಅಫಿಡವಿಟ್ ಹಾಕಿದ್ರು. ಇವತ್ತು ಈ ಒಂದು ಪ್ರಕರಣ ಒಂದು ವಿಚಾರಣೆಗೆ ಬಂತು. ಈ ಒಂದು ಪ್ರಕರಣ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ನಮ್ಗೆ ರಾಜ್ಯದಲ್ಲಿ SRA ಪ್ರಕರಣ ನಡೀತಿದೆ. ಹಾಗಾಗಿ ತಕ್ಷಣದ ಮಟ್ಟಿಗೆ GBA ಚುನಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ರು. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದಂತ ಏನು ರಾಜ್ಯ ಸರ್ಕಾರದ ಮನವಿಯನ್ನ ಈಗ ಸದ್ಯ ಸುಪ್ರೀಂ ಕೋರ್ಟ್ ಪುರಸ್ಕಾರ ಮಾಡಿದೆ. ನವೆಂಬರ್ ವರೆಗೂ ಕೂಡ ನಿಮ್ಗೆ ಸಮಯಾವಕಾಶ ಇದೆ. ನವೆಂಬರ್ ವೇಳೆಗೆ ಒಂದು SR ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಇದಾದ ಬಳಿಕ ನೀವು ಮತ್ತೆ ನೆಪ ಹೇಳ್ಬಿಡಿ. ಜನವರಿ ವೇಳೆಗೆ, ಅಂದ್ರೆ ಡಿಸೆಂಬರ್ 31 ಸಮಯಾವಕಾಶ ಕೊಟ್ಟಿದ್ರು. ಹಾಗಾಗಿ ಜನವರಿ ನಂತರ ನೀವು GBA ಚುನಾವಣೆಯನ್ನ ಮಾಡಿ, ಇದೆ ಮತ್ತೆ ನೀವು ಬೇರೆ ಬೇರೆ ನೆಪ ಹೇಳ್ಕೊಂಡು ಮತ್ತೆ ಕೋರ್ಟ್ ಬರಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಏನು ಇವಾಗ ಹೇಳಿರುವಂತದ್ದು. ಹಾಗಾಗಿ GBA ಚುನಾವಣೆ ವಿಚಾರ ಸಂಬಂಧಪಟ್ಟಂತೆ ಹಿಂದೆ ಬಿಜೆಪಿ ಸರ್ಕಾರ ಬಂದಾಗಲೂ ಕೂಡ ಇದೇ ರೀತಿ ಬೇರೆ ಬೇರೆ ರೀಸನ್ ಹೇಳಿದ್ರು. ಮೀಸಲಾತಿ, ವಾರ್ಡ್ ವಿಂಗ್ ಪುನರ್ವಿಂಗಡಣೆ, ಈ ರೀತಿ ರೀಸನ್ ಹೇಳಿ ಮುಂದೂಡಿಕೆ ಮಾಡಿದ್ರು. ಇದಾದ ಬಳಿಕ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಇದೇ ರೀತಿಯ ಬೇರೆ ಬೇರೆ ಕಾರಣಗಳಿಗೆ ಈಗ ಮುಂದೂಡಿಕೆ ಆಗಿರುವಂತದ್ದು. ಇವತ್ತು ಕೂಡ ಮತ್ತೆ ಸುಪ್ರೀಂ ಕೋರ್ಟ್ ಇದೆ ಒಂದು ಅಂತಿಮವಾದಂತ ಡೆಡ್ಲೈನ್ ಕೊಟ್ಟಿದೆ. ಮತ್ತೆ ನೀವು ಯಾವುದೇ ಕಾರಣಕ್ಕೂ ಕೂಡ ಏನು ಸುಪ್ರೀಂ ಕೋರ್ಟ್ ಬರಬೇಡಿ, ಕೊಟ್ಟಂತ ಒಂದು ಡಿಸೆಂಬರ್ 31 ಏನ್ ನೀವು ಆದೇಶ ಮಾಡಿದ್ವಿ ಆ ಒಂದು ಆದೇಶದ ಪ್ರಕಾರವೇ ನೀವು ಚುನಾವಣೆ ಮಾಡಿ ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಈ ಮೂಲಕ ಎಲ್ಲೋ ಒಂದ್ ಕಡೆ GBA ಚುನಾವಣೆ ನಡೆಯುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಕೆಲ ನಾಯಕರು ಇದ್ರು. ಅದಕ್ಕೆ ಈಗ ಆ ಒಂದು ಆಸೆಗೆ ಈಗ ನಿರಾಶೆ ಆದಂತೆ ಕಾಣಿಸ್ತಿದೆ. ಈಗ ಸದ್ಯದ ಮಟ್ಟಿಗೆ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿದೆ, ಮತ್ತೊಮ್ಮೆ ಬೇರೆ ಬೇರೆ ನೆಪ ಹೇಳ್ಕೊಂಡು ಬರಬೇಡಿ. ನಾವು ಕೊಟ್ಟಂತ ಆದೇಶ ಏನಿದೆ ಡಿಸೆಂಬರ್ 31 ಆ ಒಂದು GBA ಚುನಾವಣೆಯನ್ನ ಮಾಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಈಗ ತಾಕೀತನ್ನ ಮಾಡದಂತೆ ಕಾಣಿಸ್ತಾ ಇದೆ. ಶರತ್, ಮತ್ತೊಂದು ಕಡೆ ಗೋವಿಂದ್, ಈಗ SIR ಪ್ರಕ್ರಿಯೆ ವಿಚಾರ ಸಂಬಂಧ ಈಗ ಆಲ್ರೆಡಿ ನಡೀತಾ ಇದೆ. ಆಮೇಲೆ ಏನೋ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ 95% ಆಲ್ರೆಡಿ ಮುಗ್ದಿದೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಹಂತ ಬಂದು ಆಗಸ್ಟ್ 5ನೇ ತಾರೀಕಿಂದ ಮತ್ತೊಂದು ಹಂತ ಶುರುವಾಗುತ್ತೆ. ಸೊ ಹಾಗಾಗಿ ನವೆಂಬರ್ ಎಂಡ್ ತನಕ ಬೇಕಾಗುತ್ತಾ? ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ, ದೇಶದಾದ್ಯಂತ ಬಿಡಿ, ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಮುಗಿಯೋದಕ್ಕೆ ನವೆಂಬರ್ ತನಕ ಬೇಕಾಗುತ್ತಾ? ಶರತ್, ಈಗ ಏನು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಹಾಕಂತ ಸಂದರ್ಭದಲ್ಲಿ ನಮ್ಗೆ 6 ತಿಂಗಳ ಕಾಲಾವಕಾಶ ಬೇಕು, ಅಂದ್ರೆ ಡಿಸೆಂಬರ್ಗೂ ಕೂಡ ಕಾಲಾವಕಾಶ ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮನವಿಯನ್ನ ಮಾಡಿದ್ರು. ಆ ಒಂದು ಮನವಿಯನ್ನ ಸದ್ಯ ಈಗ ಸುಪ್ರೀಂ ಕೋರ್ಟ್ ಪುರಸ್ಕಾರ ಮಾಡದಂತೆ ಕಾಣಿಸ್ತಿದೆ. ಈಗ ಸದ್ಯದ ಮಟ್ಟಿಗೆ ಈಗಲೇ ರಾಜ್ಯ ಚುನಾವಣಾ ಏನು ಆಯುಕ್ತರು ಈಗಾಗಲೇ ಹೇಳಿದ್ರು, ಬಹುತೇಕವಾಗಿ ನಮ್ಮ ಏನು ರಾಜ್ಯದಲ್ಲಿ 90% ಈಗಾಗಲೇ SIR ಪ್ರಕ್ರಿಯೆ ಮುಗಿದಿದೆ ಅಂತ ಹೇಳಿದ್ರು ಕೂಡ ಅದನ್ನ ಪ್ರಶ್ನೆ ಮಾಡಿ ಕೆಲವೊಬ್ರು ಹೆಸರು ಬಿಟ್ಟು ಹೋಗಿರ್ತಾರೆ. ಅದನ್ನ ಪರಿಷ್ಕರಣೆ ಮಾಡಬೇಕಾಗುತ್ತೆ. ಇದಕ್ಕೆ ಮತ್ತಷ್ಟು ಕಾಲಾವಕಾಶ ಬೇಕಾಗುತ್ತೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಚುನಾವಣೆ ಮಾಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೆ ಕೂಡ ಆರೋಪ ಮಾಡಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಮತ ಬ್ಯಾಂಕ್ ಇರುವಂತಹ ವೋಟ್ಗಳನ್ನ ಡಿಲೀಟ್ ಮಾಡ್ತಾರೆ ಅಂತ ಹೇಳಿ. ಈ ರೀತಿ ಆರೋಪಗಳು ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಹಾಗಾಗಿ ಏಕಾಏಕಿ ಈ ರೀತಿ ಒಂದು ಚುನಾವಣೆ ಹೋದಂತ ಸಂದರ್ಭದಲ್ಲಿ ಮತ ಬ್ಯಾಂಕ್ಗೆ ಏನಾದ್ರೂ ಪೆಟ್ಟು ಬೀಳುತ್ತಾ, ಇದನ್ನು ಕೂಡ ಕಾಂಗ್ರೆಸ್ ನಾಯಕರು ಮನದಂತ ಏನೋ ಒಂದು ಯೋಚನೆ ಮಾಡದಂತೆ ಕಾಣಿಸ್ತಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಇನ್ನು ಡಿಸೆಂಬರ್ ವರೆಗೂ ಕೂಡ ಕಾಲಾವಕಾಶ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನ ಮಾಡಿದ್ರು. ಹಾಗಾಗಿ ರಾಜ್ಯ ಸರ್ಕಾರದ ಮನವಿಯನ್ನ ತಕ್ಷಣದ ಮಟ್ಟಿಗೆ ಈಗ ಒಪ್ಕೊಂಡಿರುವಂತದ್ದು. ಹಾಗಾಗಿ ಸುಪ್ರೀಂ ಕೋರ್ಟ್ ಕೂಡ ಕರೆಕ್ಟ್ ಆಗಿ ಹೇಳಿದೆ, ಮತ್ತೆ ನೆಪ ಹೇಳ್ಬಿಡಿ, ಡಿಸೆಂಬರ್ ವೇಳೆಗೆ ನಿಮಗೆ ಸಮಯಾವಕಾಶವನ್ನ ಕೊಡ್ತೀವಿ, ಮತ್ತೆ ಮತ್ತೊಂದು ರೀತಿಯ ನೆಪ ಹೇಳ್ಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ ಬರ್ಬಿಡಿ ಚುನಾವಣೆ ಮುಂದೂಡಿಕೆ ವಿಚಾರ ಸಂಬಂಧಪಟ್ಟ ಅಂತೇಳಿ. ಹಾಗಾಗಿ ಡಿಸೆಂಬರ್ 31 ಒಂದು ಚುನಾವಣೆ ನಡೆಸಿ ಅಂತೇಳಿ ಒಂದು ಖಡಕ್ ಆದಂತ ಒಂದು ಆದೇಶವನ್ನೇ ಈಗ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೀಡಿದಂತೆ ಕಾಣಿಸ್ತಿದೆ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ. ನವೆಂಬರ್ ವರೆಗೆ ಏನು ಇಡೀ ದೇಶಾದ್ಯಂತ ಒಂದು SIR ಪ್ರಕ್ರಿಯೆ ನಡೆದ್ರು ಕೂಡ ನಮ್ಮ ರಾಜ್ಯದಲ್ಲಿ ಆಗಸ್ಟ್ 8 ಕೂಡ ನಡೆಯುತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ, ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಮುಂದೂಡಿಕೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಏಕಾಏಕಿ ಕೇವಲ 40-50 ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಮನೆಗೆ ಹೋಗಿ ಅಲ್ಲಿಗೆ ಬೇಕಾದಂತ ಮನವಿಯನ್ನು ಅರ್ಜಿಯನ್ನು ಕೊಟ್ಟು ಅದನ್ನ ಪಡೆಯುವಂತದ್ದು ಪ್ರಕ್ರಿಯೆ ಏನಿದೆಯಲ್ಲ, ಇದು ಸಹಜವಾಗಿ ಮತ್ತಷ್ಟು ಡಿಲೇ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಇದೆಲ್ಲವೂ ಒಂದು ಮನಗಂಡು ಸದ್ಯದ ಮಟ್ಟಿಗೆ ಒಂದು 6 ತಿಂಗಳ ಕಾಲಾವಕಾಶ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಿದ್ರು. ಹಾಗಾಗಿ ಇದನ್ನ ಈಗ ರಾಜ್ಯ ಸರ್ಕಾರದ ಮನವಿಯನ್ನ ಸದ್ಯದ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಪುರಸ್ಕಾರ ಮಾಡದಂತೆ ಕಾಣಿಸ್ತಿದೆ. ಸುಪ್ರೀಂ ಕೋರ್ಟ್ ನ CJI ಮುಖ್ಯ ನ್ಯಾಯಾಧೀಶರು ಈ ಒಂದು ಆದೇಶವನ್ನ ಈಗ ಹೊರಡಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಮತ್ತೊಮ್ಮೆ ನೆಪ ಹೇಳ್ಕೊಂಡು ಬರಬೇಡಿ ಅಂತೇಳಿ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದೆ. ಡಿಸೆಂಬರ್ 31 GBA ಚುನಾವಣೆ ಮಾಡಬೇಕು, ನವೆಂಬರ್ ವೇಳೆಗೆ SIR ಪ್ರಕ್ರಿಯೆ ಬಹುತೇಕವಾಗಿ ಮುಕ್ತಾಯ ಆಗುತ್ತೆ ಅಂತೇಳಿ ಈಗ ಒಂದು ಆದೇಶವನ್ನ ಮಾಡದಂತೆ ಕಾಣಿಸ್ತಾ ಇದೆ. ಶರತ್, ಓಕೆ, ಫೈನ್, ಥ್ಯಾಂಕ್ ಯು ಗೋವಿಂದ್ ಡೀಟೇಲ್ಸ್ಗಾಗಿ.